ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳಿಗೆ ನಂದ ಎಲ್ಲಿ ದೃಷ್ಟಕತೆನ ಏನೋ. ನಾಯಿ ಕಣ್ಣು, ನರಿ ಕಣ್ಣು, ಆ ಕಣ್ಣು ಈ ಕಣ್ಣು ಎಲ್ಲ ಹಾಳ ಹೋಗ್ಲಿವ. ತು 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 ತು. ಯವ್ವ, ನಾ ಎಂತ ಚಂದ ಡ್ರೆಸ್ ಹಾಕೊಂಡ ಜಾತ್ರೆಗೆ ಹೋಗಿನ್ ನೋಡ್ಬೆ. ಈ ಸೀರೆ ಉಡಿಸ್ಕಾರ ಇಷ್ಟು ದೊಡ್ಡ ಸರ ಹಾಕಿದೆ. ಇದನ್ನ ನನಗಂತೂ ಇದನ್ನೆಲ್ಲ ಎತ್ತಿಕೊಂಡು ಅಡ್ಡಾಡೋದೇ ಬೇಜಾರು. ಅಯ್ಯ, ನಿಂದೊಳಗೆ ಸುದ್ದಿ ಆತಲ್ಲ, ಊರು ತುಂಬ ಎಲ್ಲ ಹುಡುಗರು ನೋಡೋಗಲ್ಲ ನಿಟ ಜಾತ್ರೆಗೆ. ಹೊಸ ಹೊಸ ಸರ ಬಳಿ, ಹೊಸ ಹೊಸ ಸೀರೆಗಳು, ಹೊಸ ಹೊಸ ಡ್ರೆಸ್ ಹಾಕೊಂಡ ಜಾತ್ರೆಗೆ ಹಂಗ ಚಂದ ಪನ್ ಅಂತ ಅಡ್ಡಾಡಕತ್ತಾರ. ನಿಮಗೇನು ತಾಡಿ, ಅದೊಂದು ಎಂತಾದ್ರೆ ಒಂದು ಅಂಗಿ ಹಾಕೊಂಡಕ್ಕೆ ನಿಂತು ಬಿಡ್ತೀವಾನಿ. ನನಗಂತೂ ನೋಡಿ ನೋಡಿ ಜೀವಚ್ಚಿ ಅಂದತಿ. ಅದಕ್ಕೆ ಇವತ್ತ ಚಂದಗೆ ರೆಡಿ ಆಗಂತ ರೆಡಿ ಮಾಡಿದನು. ನೋಡಲ್ಲೇ ಹಂಗ ದಂತದ ಗೊಂಬಿ ಕಂಡಂಗೆ ಕಾಣಕತ್ತಿ. ಕಾಣಿಸ್ತಾನೆ. ಎಷ್ಟು ಚಂದ ಕಾಣಕತ್ತದ ನನ್ನ ಮಗಳು. ಅಲ್ಲ, ಆ ಸಾವಿತ್ರಿ ಮಗ ಸೂರ್ಯಾಗ ನನ್ನ ಮಗಳಿಗೆ ಯಾವಾಗ ಮದುವೆ ಆಕತ್ಯೋ, ಯಾವಾಗ ಇವರಿಬ್ಬರು ಜೋಡಿ ನೋಡಿ ನಾ ಕಣ್ ತುಂಬ ನೋಡ್ತಾನೋ ಅನ್ಸಾಕತ್ಬಿಟ್ಟತ್ ನನಗರ. ಯಪ್ಪ ದೇವ್ರೆ, ಆ ದಿನ ಲಗೂನ ಬರ್ಲಿಪ್ಪ. ಯವ ಯವ ಓ ಯವ, ಏನು ವಿಚಾರ ಮಾಡ್ಕೊಂತ ನಿಂತಿದೆ? ಬಾ ಹೋಗು ನೀನ. ಹ್ಞೂ, ನಡಿ ಮಗಳೇ. ಅಲ್ಲ, ಒಂದೇ ಮನೆಯಾಗಿದ್ದ 3-4 ದಿನ ಆದ್ರೂ ಇನ್ನು ಮಟ ನನ್ನ ಪುಟ್ಟಿನ ನೋಡೋಕ್ಕಾಗಲ್ತಲ್ಲ ನನಗಂತೂ ಬೇಜಾರಾಗತ್ತಪ್ಪ. ಅಪ್ಪನ ಕರ್ಕೊಂಡು ಬಂದ್ಮೇಲರ ಬೆಟ್ಟೆ ಕಳುವಂತ ಮಾಡಿದ್ನಿ. ನಾ ಬಂದ ಎಷ್ಟೊತ್ತಾತ್, ಮನೆಯೆಲ್ಲ ಹುಡುಕಾಡಿರನು ಪತ್ತೇನೇ ಇಲ್ಲ. ನೋಡದೆ ಇಬ್ಬರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚರು. ದೂರಾನೇ ಆರಂಭ, ಸೇರೋದೇ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ನೆಚ್ಚರು. ದೂರದಲ್ಲಿ ಹಾಯಾಗಿದೆ, ಕಾಯುವುದೇ ಸುಖವಾಗಿದೆ. ಯಾರೇ ನೀನು ಚೆಲುವೆ ಎಂದಿದೆ. ಬಂದ್ಯಾ? ಯಾಕೋ ಬಂದಿಲ್ಲ ಅನ್ನಕತ್ತಿದ್ನ್ಯಾ. ಅಲ್ಲ, ಬೆಕ್ಕಿಗೆ ಚೆಲ್ಲಾಟ ಆದ್ರ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹೌದೌದಪ್ಪ, ಅಂತ ಪ್ರಾಣ ಸಂಕಟ ಏನೈತಿ ಅಂತಂದ್ರ ಗೊತ್ತಿಲ್ಲನ ನಿನಗೆ. 3-4 ದಿನ ಆತ್ ನಾವು ಬಂದ, ಇನ್ನೂ ತನ ಪುಟ್ಟಿ ನನಗೆ ಬೆಟ್ಟ ಆಗಕ್ಕೆ ತಯಾರಿಲ್ಲ. ನಾ ಆಕಿನ ನೋಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡು ಬಂದೇನಿ. ಒಮ್ಮೆ ನಾವು ಆಕಿನ ಮುಖ ನೋಡಕ ಆಗವಲ್ತು. ಏನ್ ಮಾಡ್ಲಿ ನಾನು? ಏನ್ ಮಾಡುದು ಅಂತ ಹೇಳಿ ಹಿಂಗ್ ಮನಿ ರೌಂಡ್ ಹೊಡ್ಕೊಂತ ಕುಂತ್ರ ಸಿಕ್ಬಿಡ್ತಾಳನ. ಹೋಗ್ಬೇಕಪ್ಪ, ಹುಡುಕ್ಬೇಕು, ಒಂದ್ ಸ್ವಲ್ಪ ನೋಡ್ಬೇಕು ಎಲ್ಲದಾರೋ ಏನ ಅಂತ ಹೇಳಿ. ತಾವ ಸಿಗ್ತಾರ. ಅಯ್ಯೋ ಬಿಡ ತಂಗಿ, ನಾನು ಮನ್ನಿಂದ ಹುಡುಕಾಕತ್ತೇನ. ನಾ ಏನ್ ಸುಮ್ಮನೆ ಕುಂತನ? ಬೆಟ್ಟ ಆಗಕ ತಯಾರಿಲ್ಲ. ಅಲ್ಲ, ಮೊನ್ನೆ ಪುಟ್ಟಿ ಅವ್ರ ಫ್ರೆಂಡು ಇಬ್ರು ಕೂಡ ಇಲ್ಲಿ ನಿಂತಿದ್ರಲ್ಲ, ಬೆಟ್ಟಾಗ್ಲಿಲ್ಲ ನಿನಗ? ಅವತ್ತು ಒಂದ್ ಸ್ವಲ್ಪದ್ರಾಗ ಮಿಸ್ ಆಗ್ಬಿಟ್ಲು. ಅವತ್ತು ಅವ್ರ ಫ್ರೆಂಡ್ ಬೆಟ್ಟೆ ಆದ್ರು, ಆಕಿ ಬೆಟ್ಟೆ ಆಗ್ಲೇನೇ ಇಲ್ಲ. ಅಯ್ಯಯ್ಯೋ ಪಾಪ, ಮನಸ್ಸಿಗೆ ಎಷ್ಟು ಬೇಜಾರಾಗೈತೋ ಏನೋ. ನೋಡು, ನೀ ಹಿಂಗ್ ನಕ್ಕರೆ ನಂಗೆ ಸಿಟ್ಟು ಬರ್ತದ ನೋಡು. ಮತ್ತ ಏನ ನನ್ನ ಮೇಲೆ ಸಿಟ್ಟ? ಅಲ್ಲ, ನಿಮ್ ಲವ್ ಸ್ಟೋರಿ ಒಳಗ ನಾ ಏನ್ ಮಾಡಿದನು? ನನ್ನ ಮೇಲೆ ಯಾಕೆ ಸಿಟ್ಟು ಬರ್ತೈತಿ? ಏನೋಪ್ಪ, ನೀ ಏನು ಸಿಟ್ಟು ಮಾಡ್ಕೊಲಿಲ್ಲ ಅಂದ್ರೆ ಈಗ ವೈನಿ ಎಲ್ಲಿದಾರು ಅಂತ ಹೇಳ್ಬೋದು. ಆದ್ರೆ ಸಿಟ್ಟದು ಮಾಡ್ಕೊಂಡ್ರ ನಂಗೆ ಹೇಳಕ್ಕಾಗೋದಿಲ್ಲ ಬಿಡ್. ಪುಟ್ಟಿ ಎಲ್ಲಿದಾಳಂತ ನೀ ನೋಡಿದೀಯಾ? ಹ್ಞೂ, ಮತ್ತ ನೋಡಿದಲ್ಲೇ ಹೇಳಕತ್ತೇನಿ. ಪ್ಲೀಸ್ ತಂಗಿ, ಪ್ಲೀಸ್ ಲಕ್ಷ್ಮಿ, ನನ್ನ ಬಂಗಾರ ಅಲ್ಲ ನೀನು. ಯಾಕೆ ಎಲ್ಲಿದ ಹೇಳ್ಬಿಡು. ಒಂದು ಸಲ, ಇಷ್ಟು ವರ್ಷದಿಂದ ಕಾಯಕತ್ತೇನಿ, ಒಂದು ಸಲನೂ ನೋಡೋಕ್ಕಾಗಿಲ್ಲ. ಪ್ಲೀಸ್ ಹೇಳ್ಬಿಡು. ಅಯ್ಯ, ಇದೇನ ಪಿಕ್ಚರ್ದಾಗದು ನೋಡ್ತೇವಲ್ಲ ಹಂಗಾತ್ ಬಿಡು. ಒಂದ ಮನ್ಯಾಗ ಇದ್ಕೊಂಡ ಮುಖಕ್ ಮುಖ ನೋಡುದ್ಲೆ ಇರ್ತಾರಲ್ಲ, 6 ತಿಂಗಳ ಗಂಟ್ಲೆ ವರ್ಷ ಗಂಟ್ಲೆ ಮುಖಾನ ನೋಡುದ್ಲೆ ಅಡ್ಡಾಡ್ತಿರ್ತಾರು. ಹಂಗಾಗೈತ್ ನಿಮ್ ಕತಿ. ಏನೋ ಪಿಕ್ಚರರ ಅನ್ಕೋ, ಧಾರಾವಿ ಹೇರ ಅನ್ಕೋ, ಏನಾರ ಅನ್ಕೋ. ಈಗ ಎಲ್ಲಿದಾಳ ನಿಮ್ಮ ಮೊಯ್ನಿ? ಹೇಳ್ಬಿಡು. ಹಾ ಅಕ್ಕ ಬಜ್ಜಿ, ನೀ ಹೇಳಂದ್ ಕೂಡ್ಲೆ ಸುಮ್ನೆ ಹೇಳ್ಬಿಡಾಕ ನಂಗೇನ್ ತಲೆ ಕೆಟ್ಟತನ? ಯಾರು ಸುಮ್ನೆ ಈಗ ಹೆಲ್ಪ್ ಮಾಡಂಗಿಲ್ಲ. ಯಾರು ಮಾಡ್ತಾರೋ ಇಲ್ಲೋ, ನೀ ಮಾತ್ರ ಮಾಡಂಗಿಲ್ಲ. ಏನಾರ ಲಂಚ ಇಸ್ಕೊಂಡನ ಹೆಲ್ಪ್ ಮಾಡೋದಲ್ಲ. ಹೌದು, ಏನ್ ಬೇಕೀಗ ಲಂಚ? ಹೇಳ್ಬಿಡು. ಏನ್ ಬಾಳ ಏನ್ ಬೇಡ, ಜಾತ್ರೆಯಾಗ ನಾ ಏನ್ ಕೇಳತನೋ ಅದನ್ನೆಲ್ಲ ಕೊಡಿಸ್ಬಿಡು, ಅಷ್ಟ ಸಾಕು. ಇಷ್ಟ ಹೌದಿಲ್ಲ? ಆಯ್ತು, ಜಾತ್ರೆ ಒಳಗೆ ನೀ ಏನ್ ಕೇಳ್ತೀಯೋ ಅದನ್ನೆಲ್ಲ ಕೊಡಿಸ್ತಾನು. ಹೇಳು, ಈಗ ಹೇಳು, ಎಲ್ಲಿದ ಪುಟ್ಟಿ? ಸರಿ ಹೇಳಿದ ಮಾತು ನೆನಪಿಟ್ಕೋ. ಈಗ ನಿಮ್ ಪುಟ್ಟಿ ಎಲ್ಲದಾಳ ಗೊತ್ತನ? ಎಲ್ಲಿದಾಳು? ಹೇಳವಾ ತಂಗಿ. ಎಲ್ಲಾರು ಜಾತ್ರೆಗೆ ಹೋಗಾಕ ರೆಡಿ ಆಗಕತ್ತಾರು. ನೋಡಿಲ್ಲಿ, ನಾನು ಜಾತ್ರೆಗೆ ಹೋಗಾಕಂತ ಡ್ರೆಸ್ ಹಾಕೊಂಡೇನಿ. ನನ್ನ ಡ್ರೆಸ್ ಹೆಂಗ್ ಕಾಣಕತ್ತೈತಿ ಅಂತ ಹೇಳೇ ಇಲ್ಲಲ್ಲ ಅಣ್ಣ ನೀನು. ನೀ ಭಾಳ ಬದಲಾಗಿದಿ ಈ ಸಲ. ಆ ವೈನಿನ್ ಹುಡ್ಕು ಗದ್ದಲ್ಲಾಗ ನನ್ನ ಮರ್ತು ಬಿಟ್ಟಿ ಏನ? ತಂಗಿ ಡ್ರೆಸ್ ಚಂದ ಆಗೈತೆವ, ಎಷ್ಟು ಚಂದ ಕಾಣಕತ್ತಿ ಅಂತ ಒಂದ್ ಮಾತು ಹೇಳಲಿಲ್ಲ ನೀ.
ಅಯ್ಯಯ್ಯೋ ಹೌದಲ್ಲ. ಇಲ್ಲವ ತಂಗಿ, ನೀ ಯಾವ ಡ್ರೆಸ್ ಹಾಕೊಂಡ್ರೇನು ಚಂದನ ಕಾಣ್ತಿ. ಈ ಡ್ರೆಸ್ ಅನ್ನು ನಿನಗ ಚಂದ ಭಾಳ ಕಾಣಕತ್ತೈತಿ. ಎಲ್ಲರೂ ಜಾತ್ರೆಗೆ ಹೋಗಕ್ ರೆಡಿ ಆಗತ್ತಾರ ಹಂಗಾರ? ಹ್ಞೂ ಅದನ್ನ ಹೇಳಕತ್ತಿದ್ ನೋಡು. ನಿಮ್ಮ ಪುಟ್ಟಿ ರೂಮ್ನಾಗ ರೆಡಿ ಆಗಕತ್ತಾಳು. ಇನ್ನೇನ ಜಾತ್ರೆಗೆ ಹೋಗಕ್ಕೆ ಎಲ್ಲರೂ ಹೊಂಟ್ರಂದ್ರೆ ಆಕಿನೂ ರೆಡಿಯಾಗಿ ಹೊರಗೆ ಬರ್ತಾಳು. ಜಾತ್ರೆಯಾಗ ಅಷ್ಟೂರು ಕೂಡ ಹೊಕ್ಕವಲ್ಲ, ನಿಮ್ಮ ಪುಟ್ಟಿನೂ ನಮ್ಮ ಜೋಡಿನೇ ಇರ್ತಾಳು. ನೋಡು ಅದೆಷ್ಟು ಮನೆಯಿಂದ ಕಾಯಕತ್ತೀಯೋ, ಇವತ್ತು ಬೆಟ್ಟೆ ಕಾಳು ನಿಮ್ಮ ಪುಟ್ಟಿ. ಹೌದಾ? ಚಲೋ ಆತ್ ಬಿಡ್, ಚಲೋ ಆತ್. ಎಲ್ಲಿ ಹಂಗಾರ ಇವತ್ತು ಫ್ರೆಂಡ್ಸ್ ಜೋಡಿ ಹೋಗಿದಾಳೋ ಅಂತ ಮಾಡಿದ್ನಿನ. ಇವತ್ತು ಮನೆಯವ್ರ ಜೋಡಿನ ಜಾತ್ರೆಗೆ ಬರ್ತಾಳಲ್ಲ. ಆತ್, ನಾವು ಎಲ್ಲರೂ ಕೂಡ ಜಾತ್ರೆಗೆ ಹೋದ್ರಾತಂತ. ನೀ ರೆಡಿ ಆದಿಲ್ಲ? ನಡಿ ತಂಗಿ, ಹಂಗಾರ ನಾನು ಸ್ವಲ್ಪ ರೆಡಿ ಆದವನ ಬರ್ತಾನಂತ. ಸರಿ ಸರಿ, ಹೋಗಿ ಬಾ ಹೋಗಿ ಬಾ. ಪಾಪ ನಮ್ಮವ್ವ ನಿಮ್ಮ ಮಾವನ ಮಗಳನ್ನ ನಿನ್ನ ಹೆಂಡತಿ ಅಂತ ಹೇಳಿದಾಗಿಂದ ನಾನು ಆಕಿನ ಮನಸ್ಸಿನಾಗ ಇಟ್ಕೊಂಡ ಪ್ರೀತಿಸಿ ಆರಾಧಿಸಕತ್ತಾನು. ಅವನ ಪ್ರೀತಿ ಅವ್ನ ಲಗೂನ ಸಿಕ್ಬಿಟ್ರೆ ಅಷ್ಟ ಸಾಕು. ಅವ್ನು ಖುಷಿಯಾಗಿರೋದನ್ನ ನೋಡಿದ್ರೆ ನನಗೂ ಭಾಳ ಖುಷಿ. ದೇವ್ರೆ ದೇವ್ರೆ, ಇವರಿಬ್ರು ಲಗೂನ ಒಂದಾಗುವಂಗೆ ಮಾಡಪ್ಪ. ಹಾ ರೀ, ಈಗ ಚಂದ ಕಾಣಕತ್ತಿ ನೋಡುವ. ಈಗ ನೋಡು ಹೆಂಗ್ ಕಾಣಕತ್ತಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಂಡಂಗ್ ಕಾಣಕತ್ತಿದಿ. ಇದನ್ನ ಬಿಡ್ತಿ ಎಂತೆಂತವರ ಅಂಗಿ ಸಿಗಾಕೊಂಡು ಅಡ್ಡಾಡಕತ್ ಬಿಡ್ತಿ. ಈಗೇನ ಚಂದ ಆಗೈತಂತ ಹೊಗಳೋದು ಏನು ಬೈಯೋದು? ಇಲ್ಲವ, ಸುಮ್ಮನೆ ನಾಯಕ್ ಬೇಲಿ. ಮತ್ತು ಲಕ್ಷ್ಮಿನೂ ರೆಡಿ ಆಗೈತಿ. ಅದಕ್ಕೊಂದು ಅಲ್ಲಿ ಕಪಾಟ್ನ್ಯಾಗ ಬ್ಯಾಗ್ಡ್ಯಾಗ ಗುಲಾಬಿ ಹೂ ಇಟ್ಟನ್ ನೋಡು, ಆಕಿಗೆ ಒಂದು ಕೊಡು. ಮತ್ತು ಅದ್ರಾಗ ಮಲ್ಗಿ ಮಾಲೆನೂ ಐತಿ. ಒಂದಿಟ್ಟು ನೀಯಟ್ ಮಲ್ಗಿ ಮಾಲೆ ಹಾಕೊಂಡ ಆಕಿಗೆ ಇಟ್ಟು ಕೊಡು. ಅಯ್ಯೋ, ಮಲ್ಗಿ ಮಾಲಿ ಪಾಲಿ ಏನು ಬ್ಯಾಡ್ ಬಿಡ್ಬೆ, ಇಷ್ಟ ಸಾಕ. ಅಯ್ಯ ಹಾಕೋರ ತಂಗಿ, ನಮಗೆ ಮಾಲೆ ಅಂದ್ರೆ ದೊಡ್ಡ ಹುಚ್ಚಿರ್ತಿತ್ತ. ಎಲ್ಲಿ ಮಂದಿ ಹಿತ್ಲಾಗೆಲ್ಲ ಅಡ್ಡಾಡಿ ತುಡುಗ್ ಮಾಡ್ಕೊಂಡು ಮಲ್ಲಿಗೆ ಹೂವು ಅಬಲಿ ಹೂವು ತಂದ ಮಾಲಿ ಮಾಡ್ಕೋತಿದ್ದು. ಈಗ ನೋಡ್ದ, ಈಗ ಹಿತ್ಲಾಗ ಗಿಡಗಳು ಇದ್ದ ನಾವು ಮಾಲಿ ಮಾಡಿ ಕೊಡೋರು ಇದ್ದ ನೀವು ಹಾಕೊಂಡು ಅಡ್ಡಾಡಕ್ಕೆ ಬೇಸರ ಮಾಡ್ಕೋತೀರಿ. ಏನಾರ ಅಂದ ಕೂಡಲೇ ಹಳೆ ಪುರಾಣ ಚಾಲ ಮಾಡ್ಬಿಡ್ತೀವಿ ನೋಡು. ಅವ್ವ ನಮ್ಮವ್ವ ಹಂಗೆ ಮಾಡ್ತೀವ, ಏನಾರ ಮಾತಾಡ್ರಾಗ ಒಂದಿಟ್ಟು ಕೌಕ ಬರ್ತೀಯಲ್ಲ. ಏನು ಹಳೆ ಹಳೆ ಪುರಾಣ ಹೇಳಿನಿ? ಏನೋ ನಮ್ಮ ಕಾಲದಾಗ ಹಂಗಿತ್ತು ಅಂತ ಹೇಳಿನಿವ ಅಷ್ಟ. ಏನೋ ಈಗಿನ ಕಾಲದ ಮಕ್ಕಳು ನೀವು ಭಾಳ ಸಿಟ್ಟ ಭಾಳ ನಿಮಗೆ. ನಾವು ಹಿಂಗೆಲ್ಲ ಸಿಟಕ್ ಪಟಕ್ ಮಾಡ್ತಿರ್ಕಿಲ್ಲವ. ನಮ್ಮ ಮಗುಗಳು ಏನರ ಹೇಳಕತ್ರ ಸುಮ್ಮನೆ ಕೇಳಿಸ್ಕೊತಿದ್ದು. ಅಯ್ಯೋ, ಮತ್ತೆ ಹಳೆ ಕತ್ತಿನ ಹೇಳಕತ್ತೆ. ಏನೋ ಬಾಯಿ ತಪ್ಪೆ ಬಂತು ಬಿಡು, ಹೋಗ್ಲಿ. ಈಗ ಹೇಳಿನಲ್ಲ, ಹೋಗಿ ಲಕ್ಷ್ಮಿಗೆ ಅಟ್ ಹೂವು ಮಾಲಿ ಕೊಟ್ಟ ನೀನು ಅಟ್ ಮಾಲಿ ಹಾಕೊಂಡ ನಿಂತಿರ್ರಿ, ನಾವು ಬರ್ತಾವಂತ ರೆಡಿ. ಅಲ್ಲ ಬೇ, ನೀವು ಇನ್ಮೇಲೆ ರೆಡಿ ಆಗವ್ರ ಲಗು ಲಗು ರೆಡಿ ಆಗ್ಬೇಕು, ಬೇಡ ಒತ್ತಡ ಆಗುದಿಲ್ಲನ ಹೋಗಾಕ? ಹ್ಞೂ ನವ ರೆಡಿ ಅಕ್ಕನ್. ಏನ್ ನಾ ಎಷ್ಟೊತ್ತನ ಖಾಲಿನ ಕುಂತಿದ್ನಿ ನೋಡು. ಇಲ್ಲ ಮನ್ಯಾನ ಅವ್ರದ್ದೆಲ್ಲ ಕೆಲಸ ನೋಡ್ಕೊಂಡು ಅವ್ರಿಗೆ ಅದನ್ನ ಕೊಡು ಇವ್ರಿಗೆ ಇದನ್ನ ಕೊಡು ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಕೆಲಸ ಹೇಳ್ತಾರು. ಅದ್ರಾಗ ಬಂದ ಮತ್ತೆ ನಿನಗೆ ಸೀರೆ ಉಡಿಸಿ ನಿನ್ ತಲೆ ಹಿಕ್ಕೆ ನಿನಗೆ ಎಲ್ಲಾನು ಈ ಸರ ಇವನ್ನ ಹುಡುಕಿ ಕೊಟ್ಟ ನಿಮ್ದು ಮುಗಿಯೋರಾಗ ಅಂದ್ರೆ ಈ ಎಳೆ ಆತು. ಮತ್ತೆ ನನಗ ಇನ್ನ ರೆಡಿ ಆಗಿಲ್ಲ, ನಾ ಲಘು ರೆಡಿ ಆಗು ಅಂತಿ. ನಾವು ಹಿಂಗೆ ಮಾಡ್ತಿರ್ಕಿಲ್ವ ನಮ್ಮ ಕಾಲದಾಗ? ನಮ್ಮ ಅವುಗಳಿಗೆ ಏನು ನಿಗ್ರಹ ಕೊಡ್ತಿರ್ಕಿಲ್ಲ. ನಮಗೇನು ಬೇಕೋ ಅದನ್ನೆಲ್ಲ ಹುಡುಕೊಂಡ ನಾವು ಹಾಕೋತಿದ್ದು. ಮತ್ತೆ ಟೈಮ್ ಉಳಿದ್ರೆ ನಮ್ಮ ಅವ್ವ ಹೋಗಿ ಕೆಲಸದಾಗ ಮತ್ತೆ ಸಹಾಯ ಮಾಡ್ತಿದ್ದು. ಈಗ ನೀವೆಲ್ಲ ಹಂಗೆ ಮಾಡ್ತೀರಿ. ನಿಮಗೆ ರೆಡಿ ಆಗೋದ 12 ಹೊತ್ತಾಕತಿ. ಇನ್ನು ನಮಗೆ ಬಂದು ಯಾವಾಗ ಸಹಾಯ ಮಾಡ್ತೀರವ ನೀವು? ಅಯ್ಯೋ, ಮತ್ತೆ ಹಳೆಯ ಹೇಳಿನ ಏನೋ ರೂಢಿ ಬಿಟ್ಬಿಟ್ಟೈತಿ ಮಾತಾಡಿ. ಆಯ್ತು ತಗೋ, ನೀನು ನಾನು ರೆಡಿಯಾಗಿ ಬರ್ತೇನೆ ತಗೋ. ಆಯ್ತು ಬರ್ಲ ಏನಾರ? ಹೆದರ್ಕೊಂಡಿಲ್ಲ ನಮ್ಮವ್ವ. ಇಲ್ದರ ಹಳೆ ಪುರಾಣ ಹೇಳ್ಕೊಂತ ಇಲ್ಲೇ ನಿಂತು ಬಿಡ್ತಾ. ರೆಡಿನ ಆಗೋದಿಲ್ಲ ಜಾತ್ರೆಗೆ ಹೋಗಾಕ. ಇನ್ನೇನ ಪುಟ್ಟಿ ರೆಡಿಯಾಗಿ ಬರೋ ಎಳೆ ಆತು. ಆಕಿ ಬರೋದ್ರಾಗ ನಾನು ರೆಡಿ ಆಗಿದ್ರೆ ಚಲೋ, ಇಲ್ದರ ನನ್ನ ಬೈತಾ ನೀನು ತಡ ಆಗಿದ್ದು ರೆಡಿ ಆಗಿದಿ ಅಂತ ಹೇಳಿ.